ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಸಂಪೂರ್ಣವಾಗಿ ತುಲಾರಾಶಿಯವರಿಗೆ ಮಾತ್ರ ಮೀಸಲಾಗಿದೆ. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಾಗದೆ ನಿಮ್ಮನ್ನು ಸದಾ ರಕ್ಷಣೆ ಮಾಡ್ತಿರುವ ಒಂದು ಅದೃಶ್ಯ ಶಕ್ತಿ ಇದೆ. ಆ ಶಕ್ತಿ ಯಾರು ಅಂತ ತಿಳ್ಕೊಳ್ಬೇಕಾ? ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಲಾಸ್ಟ್ವರೆಗೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಅನೇಕ ರಹಸ್ಯಗಳಿಗೆ ಉತ್ತರವನ್ನು ನೀಡುತ್ತೆ. ತುಲಾರಾಶಿಯವರೇ, ನೀವು ಜೀವನದಲ್ಲಿ ಅನೇಕ ಬಾರಿ ಅನುಭವಿಸಿದ್ದೀರಾ. ದೊಡ್ಡ ಅಪಾಯಗಳು ನಿಮ್ಮ ಹತ್ತಿರ ಬಂದು ಕೂಡ ನಿಮ್ಮನ್ನು ಮುಟ್ಟದೆ ಹೋಗಿರುವ ಘಟನೆಗಳು, ಅನೇಕ ಬಾರಿ ಶತ್ರುಗಳು ನಿಮ್ಮ ವಿರುದ್ಧ ಷಡ್ಯಂತ್ರ ರೂಪಿಸಿದರೂ ಕೂಡ ಅದು ನಿಮ್ಮ ಮೇಲೆ ಪರಿಣಾಮ ಬೀರುವುದಕ್ಕೆ ಮುಂಚೆಯೇ ನಾಶವಾಗಿರುವುದು. ನಿಮಗೆ ಅವರು ಹಾನಿ ಮಾಡೋದಕ್ಕೆ ಬಂದು ಅವರೇ ನಾಶವಾಗಿ ಹೋಗಿದ್ದಾರೆ. ಇದನ್ನೆಲ್ಲ ನೀವು ಅದೃಷ್ಟ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇದರ ಹಿಂದೆ ಒಂದು ದೈವಿಕ ಕಾರಣ ಇದೆ. ತುಲಾರಾಶಿಯವರ ಜಾತಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಯೋಗ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ಪಿತೃ ಅನುಗ್ರಹ ಯೋಗ ಅಂತ ಕರೆಯಲಾಗುತ್ತೆ. ಈ ಯೋಗ ಇರುವವರಿಗೆ ಅವರ ಪೂರ್ವಜರ ಆತ್ಮಗಳು ಸದಾ ಕಾವಲುಗಾರರಂತೆ ಇರುತ್ತೆ. ನಿಮ್ಮ ತಾತ, ಅಜ್ಜಿ, ಮುತ್ತಜ್ಜಿ ಇವರಲ್ಲಿ ಯಾರಾದರೂ ಒಬ್ಬರು ಅವರ ಆತ್ಮ ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಮ್ಮ ಜೊತೆಗೇ ಇರುತ್ತೆ. ತುಲಾರಾಶಿಯವರೇ, ನೀವು ಗಮನಿಸಿದ್ದೀರಾ, ನೀವು ನಿದ್ರಿಸುವಾಗ ಕನಸುಗಳಲ್ಲಿ ಹಿರಿಯರ ಮುಖ ಕಾಣಿಸಿಕೊಳ್ಳೋದು ಅಥವಾ ಕಷ್ಟದ ಸಮಯದಲ್ಲಿ ಯಾರೋ ನಿಮ್ಮ ಒಳ ಮನಸ್ಸಿಗೆ ಧೈರ್ಯ ತುಂಬಿದಂತೆ ಅನಿಸೋದು. ಇದು ಕಲ್ಪನೆ ಅಲ್ಲ, ಇದು ಪಿತೃಶಕ್ತಿಯ ಸೂಚನೆ. ಅವರು ನಿಮ್ಮನ್ನು ಎಚ್ಚರ ಮಾಡ್ತಾ ಇದ್ದಾರೆ, ರಕ್ಷಿಸ್ತಿದ್ದಾರೆ ಮತ್ತು ತಪ್ಪು ದಾರಿಯಲ್ಲಿ ಹೋಗದಂತೆ ತಡಿತಾ ಇದ್ದಾರೆ. ಜನರು ಭೂತ ಪ್ರೇತಗಳ ಬಗ್ಗೆ ಭಯ ಹುಟ್ಟಿಸ್ತಾರೆ, ಆದರೆ ಪ್ರತಿಯೊಂದು ಆತ್ಮವೂ ಕೆಟ್ಟದ್ದೇ ಅಲ್ಲ. ಪಿತೃ ಆತ್ಮಗಳು ದೇವತೆಯ ಸಮಾನ. ಅವುಗಳು ನಿಮ್ಮ ಹಿತವನ್ನು ಮಾತ್ರ ಬಯಸುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ನಾಶವನ್ನು ಬಯಸಿದರೂ ಕೂಡ ಈ ಪಿತೃಶಕ್ತಿಯ ಕಾರಣದಿಂದ ಅವರ ಯಾವ ಪ್ರಯತ್ನವೂ ಯಶಸ್ವಿ ಆಗೋದಿಲ್ಲ. ತುಲಾರಾಶಿಯವರೇ, ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸ್ತಾ ಇರುತ್ತೆ. ಆದರೆ ಮಹಾಕಾಲನ ಪರಮಾತ್ಮನ ಆದೇಶದಿಂದ ಪ್ರತಿದಿನ ರಾತ್ರಿ ಒಂದು ದಿವ್ಯ ಶಕ್ತಿ ನಿಮ್ಮ ಮನೆಗೆ ಪ್ರವೇಶ ಮಾಡಿ ದೃಷ್ಟಿದೋಷ, ತಂತ್ರ, ಮಂತ್ರ, ಶತ್ರುಗಳ ಕೆಟ್ಟ ಯೋಚನೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ. ಅದಕ್ಕಾಗಿಯೇ ನೀವು ಅನೇಕ ಬಾರಿ ಕಾರಣ ಇಲ್ಲದೆ ಉಳಿದಿದ್ದೀರಿ. ಆದರೆ ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಕೂಡ ಇದೆ. ತುಲಾರಾಶಿಯವರೇ, ನಿಮ್ಮ ಮನೆಯಲ್ಲಿ ಅಪವಿತ್ರ ವಸ್ತುಗಳು ಇದ್ದರೆ ಪಿತೃಶಕ್ತಿ ಸಂಪೂರ್ಣವಾಗಿ ಕಾರ್ಯ ಮಾಡಲು ಅಡ್ಡಿಯಾಗುತ್ತೆ. ಯಾವುದಾದ್ರೂ ಒಡೆದ ಫರ್ನಿಚರ್, ಹಾಳಾದ ಗಾಜು, ಬಳಸದ ಒಂದು ಹಳೆಯ ವಸ್ತುಗಳು, ಒಣಗಿದ ಗಿಡಗಳು, ಕೊಳೆತ ಹೂಗಳು, ಮಾಂಸ, ಮೀನು, ಬೇಯಿಸುವ ಅಶುದ್ಧ ಸ್ಥಳಗಳು ಇವೆಲ್ಲವನ್ನು ತಕ್ಷಣ ಮನೆಯಿಂದ ತೆಗೆದು ಹಾಕಬೇಕು. ಮನೆಯನ್ನು ಸದಾ ಸ್ವಚ್ಛವಾಗಿಡಬೇಕು. ನೀವು ಮನೆಯಲ್ಲಿ ವಿಶೇಷ ಅಡುಗೆ ಮಾಡಿದಾಗ, ಪಾಯಸ, ಹೋಳಿಗೆ, ಸಿಹಿ ಪದಾರ್ಥ ಮಾಡಿದಾಗ ಮೊದಲು ಅದನ್ನು ನೀವೇ ಸೇವಿಸಬಾರ್ದು. ಮನೆಯ ಹಿರಿಯರಿಗೆ ಅಥವಾ ಪಿತೃದೇವತೆಗೆ ಅರ್ಪಣೆ ಮಾಡಬೇಕು. ಇದರಿಂದ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದ ಎಲ್ಲ ತಡೆಗಳು ನಿಧಾನವಾಗಿ ದೂರವಾಗುತ್ತೆ. ಮನೆಗೆ ಮದುವೆ, ಗೃಹ ಪ್ರವೇಶ ಅಥವಾ ಯಾವುದೇ ಒಂದು ಶುಭ ಕಾರ್ಯ ನಿಶ್ಚಯವಾದಾಗ ಮೊದಲು ಮನೆಯ ಹಿರಿಯರಿಗೆ ಗೌರವ ನೀಡಿ ಕುಲದೇವರ ಪೂಜೆ ಮಾಡಿ ನಂತರನೇ ಬೇರೆ ಕಾರ್ಯಗಳಿಗೆ ಕೈ ಹಾಕಬೇಕು. ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅಖಂಡ ಶುಭಯೋಗ ಪ್ರಾರಂಭವಾಗುತ್ತೆ. ತುಲಾರಾಶಿಯವರೇ, ನೀವು ಗಮನ ಕೊಟ್ಟು ನೋಡಿದ್ರಾ, ಎಷ್ಟೇ ದುಡಿದ್ರೂ ಹಣ ಕೈಯಲ್ಲಿ ಇರೋದಿಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಜಗಳಗಳು ಕಾರಣ ಇಲ್ಲದೇ ಆಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಮಕ್ಕಳು ಮಾತು ಕೇಳೋದಿಲ್ಲ. ಇವೆಲ್ಲವೂ ಪಿತೃಶಾಂತಿ ಕೊರತೆಯ ಸೂಚನೆಯೇ ಆಗಿರಬಹುದು. ಪಿತೃದೇವತೆಗಳು ಶಾಂತವಾದರೆ ಮನೆಯಲ್ಲಿರುವ ನಕಾರಾತ್ಮಕ ನಕಾರಾತ್ಮಕತೆ ಶಕ್ತಿ ಸಂಪೂರ್ಣವಾಗಿ ದೂರವಾಗುತ್ತೆ. ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ. ಹಣಕಾಸು ಸಮಸ್ಯೆಗಳು ನಿಧಾನವಾಗಿ ಸರಿಯಾಗುತ್ತೆ. ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಕಾಣ್ತೀರಾ. ಗಂಡ ಹೆಂಡತಿಯ ನಡುವಿನ ಅಸಮಾಧಾನ ಕರಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶವನ್ನು ಕಾಣ್ತೀರಾ. ತುಲಾರಾಶಿಯವರೇ, ನೀವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವ ಕೆಲವು ನೋವುಗಳು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲ ಆಗಿರಬಹುದು. ಈ ಜನ್ಮದಲ್ಲಿ ಅವುಗಳನ್ನು ಸರಿಪಡಿಸೋದಕ್ಕೆ ಭಗವಂತ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಪಿತೃಶಕ್ತಿಗಳು ನಿಮ್ಮನ್ನು ಬಿಡದೆ ರಕ್ಷಣೆಯನ್ನು ಮಾಡ್ತಾ ಇವೆ. ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಮೇಲೆ ಆಧಾರಿತವಾಗಿದೆ. ವಿಜ್ಞಾನಾತ್ಮಕ ದೃಢೀಕರಣ ಇಲ್ಲ. ನಂಬಿಕೆ ಇರುವವರು ಭಕ್ತಿಯಿಂದ ನೋಡಿ, ನಂಬಿಕೆ ಇಲ್ಲದವರು ಮನರಂಜನೆಯ ದೃಷ್ಟಿಯಿಂದ ನೋಡಬಹುದು. ಆದರೆ ಒಂದು ವಿಷಯ ಖಚಿತ,
ಖಂಡಿತವಾಗೂ ನಿಜ. ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಉತ್ತರಗಳನ್ನು ನೀಡುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.